ನಮಸ್ಕಾರ ವೀಕ್ಷಕರೇ, ಸಾಲದ ಸಮಸ್ಯೆಯಿಂದ ನರಳುತ್ತಾ ಇದ್ದೀರಾ? ಆ ಸಾಲದ ಸಮಸ್ಯೆಯಿಂದ ಮನಶಾಂತಿಯಲ್ಲಿ ಕೊರತೆ ಆಗ್ತಿದೆಯಾ? ಯಾಕೆ ಚಿಂತೆ ಮಾಡ್ತೀರಿ? ನಾವು ಹೇಳುವಂಥ ಕೆಲಸವನ್ನು ತಪ್ಪದೇ ಮಾಡಿ ನಿಮ್ಮ ಸಾಲದ ಸಮಸ್ಯೆ ಒಂದೊಂದೇ ಹಂತ ಹಂತವಾಗಿ ಮುಗೀತದೆ. ಸೊ ಹಾಗಾದರೆ ಆ ಕೆಲಸ ಯಾವುದು, ಏನು, ಎತ್ತ ಅನ್ನುವಂಥ ವಿಚಾರ ಇವಾಗ ನಾನು ತಿಳಿಸ್ಕೊಡ್ತೇನೆ. ಸಂಪೂರ್ಣವಾಗಿ ವಿಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇದಾಗಿ ನೀವು ಮುಖ್ಯವಾಗಿ ನಿಮ್ಮ ಮನಸ್ಸಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಆದಾಯ ಮತ್ತು ನಿಮ್ಮ ಖರ್ಚನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೋಬೇಕಾಗ್ತದೆ. ಅನಾವಶ್ಯಕವಾಗಿ ಖರ್ಚು ಮಾಡುವಂಥದ್ದು ಸ್ವಲ್ಪ ತಡೆಯಿರಿ, ಮತ್ತು ಉಳಿತಾಯದ ಬಗ್ಗೆ ಅತಿ ಹೆಚ್ಚು ಗಮನ ಕೊಡಿ. ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ತಾಯಿ ದೇವಿಗೆ ದೀಪ ಹಚ್ಬಿಟ್ಟು ಪೂಜೆ ಮಾಡಿ. ಆ ಸಮಯದಲ್ಲಿ ಓಂ ಮಹಾಲಕ್ಷ್ಮಿ ತಾಯಿಯೇ ನಮಃ ಅಂತ 21 ಸಾರಿ ಜಪ ಮಾಡಿ. ಈ ಒಂದು ಸಣ್ಣ ಕೆಲಸ ಪ್ರಾರಂಭ ಮಾಡಿ ನೋಡಿ, ಹಂತ ಹಂತವಾಗಿ ನಿಮ್ಮ ಸಾಲದ ಸಮಸ್ಯೆ ನಿವಾರಣೆ ಆಗ್ತಾ ಹೋಗ್ತದೆ. ಧನ್ಯವಾದಗಳು.